ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೆ ಅನ್ನುವಂಥ ಚರ್ಚೆಗಳು ಆರಂಭವಾಗಿದೆ ಮತ್ತು ಒಬಿಸಿ ಘಟಕದ ಒಂದು ಅವರನ್ನ ಸದಸ್ಯರನ್ನಾಗಿ ಮಾಡಿದ್ದು ಕೂಡ ಈ ಚರ್ಚೆಯನ್ನು ಹುಟ್ಟಾಕಿರ್ತಕ್ಕಂಥದ್ದು. ಈ ಬಗ್ಗೆ ಕಾಂಗ್ರೆಸ್ ಶಾಸಕರು ಏನು ಹೇಳ್ತಾರೆ ಅನ್ನೋದನ್ನ ಕೇಳೋಣ. ವಿಜಯಾನಂದ ಕಶ್ಯಪ್ನವರು ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ನೀವು ಗಮನಿಸಿರ್ಬೇಕು ಅನ್ಕೊಳ್ತೇನೆ, ಕೇಂದ್ರದ ಎಐಸಿಸಿ ಒಬಿಸಿ ಘಟಕಕ್ಕೆ ಸಿದ್ದರಾಮಯ್ಯ ಅವರನ್ನು ಕೂಡ ಸಲಹೆಗಾರನಾಗಿ ಮಾಡಿದ್ದಾರೆ. ಇಲ್ಲಿ ಒಂದು ರೀತಿಯಲ್ಲಿ ವ್ಯಾಖ್ಯಾನ ಏನಾಗ್ತಾ ಇದೆ ಅಂದ್ರೆ ಸಿದ್ದರಾಮಯ್ಯ ಅವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೆ ಅನ್ನುವಂಥ ಚರ್ಚೆಗಳು ಆರಂಭವಾಗಿದ್ದಾವೆ. ನೋಡಿ, ಸನ್ಮಾನ್ಯ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರು ಎಲ್ಲ ರೀತಿ ಅರ್ಹತೆಯನ್ನು ಹೊಂದಿದಂಥವ್ರು. ಮುಖ್ಯಮಂತ್ರಿ ಆಗೋದಿರ್ಬೋದು, ಸಮರ್ಗವಾಗಿ ಇವತ್ತು ರಾಜ್ಯ ಸರ್ಕಾರವನ್ನು 5 ವರ್ಷಗಳ ಕಾಲ ಒಂದು ಕಪ್ಪು ಚುಕ್ಕೆ ಇಲ್ಲಾರದೆ ಆಡಳಿತವನ್ನು ಕೊಟ್ಟಿರೋಂಥವ್ರು. ಅವರು ರಾಷ್ಟ್ರ ರಾಜಕಾರಣಿಯಲ್ಲಿ ಭಾಗವಹಿಸೋದಕ್ಕೆ ಅವ್ರಿಗೆ ಹಕ್ಕಿದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಅವರು ರಾಷ್ಟ್ರ ರಾಜಕಾರಣಕ್ಕೆ ಬರಬೇಕು, ಅವ್ರ ವಿಚಾರಗಳನ್ನು ರಾಷ್ಟ್ರ ಮಟ್ಟದಲ್ಲಿ ಕೂಡ ವಿಸ್ತರಿಸಬೇಕು ಅನ್ನೋದು ಒಂದು ಉದ್ದೇಶದಿಂದ ಇವತ್ತು ಅದರ ಒಂದು ಸದಸ್ಯತ್ವವನ್ನು ಅವರಿಗೆ ಕೊಟ್ಟಿದ್ದಾರೆ. ಹಿಂದುಳಿದ ವರ್ಗದ ಏನು ಒಂದು ಘಟಕಗಳಿಗೆ ಅವ್ರನ್ನು ಕೂಡ ಸದಸ್ಯರನ್ನಾಗಿ ಮಾಡಿದ್ದಾರೆ. ಅವರು ಅದಕ್ಕೆ ಸಮರ್ಪಕವಾಗಿ ಅವರ ಏನು ಅನುಭವ ಇದೆ, ಕಳೆದ ಸುಮಾರು 60-70 ವರ್ಷದ ಒಂದು ಅನುಭವ ರಾಜಕೀಯ ಜೀವನದಲ್ಲಿ ಶಾಸಕರಾಗಿ, ಮಂತ್ರಿಯಾಗಿ, ಮುಖ್ಯಮಂತ್ರಿ ಆಗಿದ್ದಂಥವ್ರು, ಅವರಿಗೆ ಅನುಭವ ಇದೆ. ಆ ಅನುಭವದ ಮೇರೆಗೆ ಅವ್ರಿಗೆ ಇವತ್ತು ಆ ಸ್ಥಾನ ಬಹುತೇಕ ನಮ್ಮ ಹೈಕಮಾಂಡ್ ಕೊಟ್ಟಿದೆ. ಅದನ್ನು ನಾನಾ ತೀರ ವಿಶ್ಲೇಷಣೆ ಮಾಡ್ತಾರೆ. ಏನು ಇಲ್ಲಿ ರಾಜ್ಯ ರಾಜಕಾರಣ ಮುಗೀತು, ಏನು ಕೇಂದ್ರ ಸರ್ಕಾರಕ್ಕೆ ಇವರು ರಾಷ್ಟ್ರ ಮಟ್ಟದಲ್ಲಿ ಹೋಗ್ತಾರೆ ಅನ್ನೋದು ಅದು ನೋಡಬೇಕು. ಅದು ನಮ್ಮ ವರಿಷ್ಠರಿಗೆ ಏನು ತೀರ್ಮಾನ ಮಾಡ್ತಾರೆ, ಅವರ ನಾಯಕತ್ವಕ್ಕೆ ನಾವೆಲ್ಲ ಬದ್ಧರಾಗಿದ್ದೀವಿ. ಅವ್ರು ಯಾವುದೇ ಸ್ಥಾನ ತೊಗೊಂಡ್ರು ನಾವೆಲ್ಲ ಅವ್ರ ಜೊತೆಗೆ ಬೆಂಬಲವಾಗಿ ನಿಂದಿರ್ತೀವಿ. ಪರ್ಟಿಕ್ಯುಲರ್ ಆಗಿ ಬಿಜೆಪಿ ಅವರು ಟೀಕೆ ಮಾಡ್ತಾ ಇದ್ದಾರೆ, ಸಿದ್ದರಾಮಯ್ಯ ಅವರ ಅವಧಿ ಮುಗಿತಾ ಬಂತು, ಹಾಗಾಗಿ ಅವ್ರನ್ನ ರಾಷ್ಟ್ರ ರಾಜಕಾರಣಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಅನ್ನೋಂಥದ್ದು. ನೋಡ್ರಿ, ಅವರು ಗೊಂದಲ ಸೃಷ್ಟಿ ಮಾಡಬೇಕು ಅಂತಲೇ ರಾಜ್ಯ ಸರ್ಕಾರ ಇವತ್ತು ಸುಭದ್ರವಾಗಿ ಆಡಳಿತವನ್ನು ನೀಡ್ತಾ ಇದೆ ಕಳೆದ 2 ವರ್ಷದಿಂದ. ಅದನ್ನು ಸಹಿಸೋಕ್ಕಾಗ್ತಾ ಇಲ್ಲ. BJPಯವರು ಹುನ್ನಾರ ಈ ರೀತಿ ಟೀಕೆ ಟಿಪ್ಪಣಿಗಳನ್ನು ಪ್ರಾರಂಭ ಮಾಡಿ ಇಲ್ಲಿ ಮಾಡ್ತಾ ಇದ್ದಾರಲ್ಲ, ವ್ಯತ್ಯಾಸಗಳನ್ನ ಮಾಡುವಂಥದ್ದು, ಇಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳ ಹತ್ರ, ಮುಖ್ಯಮಂತ್ರಿಗಳ ಹತ್ರ ವ್ಯತ್ಯಾಸಗಳನ್ನು ತರುವಂಥದ್ದು, ಇವರೆಲ್ಲ ಮಾಡ್ತಾ ಇರೋದು ಇದು ಕುತಂತ್ರ ರಾಜಕಾರಣ. ಇದೇನು ಭಾರತೀಯ ಜನತಾ ಪಕ್ಷದವರಿದ್ದಾರೆ, ಅವ್ರು ಕುತಂತ್ರ ತಂತ್ರ ಬಿಟ್ಟರೆ ಬೇರೆ ಹಾದಿನೇ ಇಲ್ಲ ಅವರಿಗೆ. ಯಾಕಂದರೆ ಅವರು ಇದ್ದಾಗ ಏನು ಮಾಡಿದ್ರು ಅನ್ನೋದು ಅವರಿಗೆ ಗೊತ್ತಿದೆ. ಇವತ್ತು ಸುಗಮವಾಗಿ ಒಂದು ಸುಭದ್ರವಾದ ಸರ್ಕಾರ ಆಡಳಿತವನ್ನು ಜನಪರವಾಗಿ ಸರ್ವಾಂಗೀಣ ಅಭಿವೃದ್ಧಿಯಾಗಿ ಮಾಡ್ತಿರುವಂಥ ಸರ್ಕಾರಕ್ಕೆ ಈ ರೀತಿ ಆರೋಪಗಳನ್ನು ಮಾಡುವಂಥದ್ದು ಸಹಜ. ಅದಕ್ಕೆ ಯಾರೂ ನಾವು ತಲೆ ಕೆಡಿಸ್ಕೊಂಡಿಲ್ಲ. ಅವರು ಏನೇ ಮಾತಾಡಲಿ, ಅವರು ಸಮರ್ಥರಿದ್ದಾರೆ. ಅವ್ರಿಗೆ ಯಾವ ಸ್ಥಾನ ಕೊಟ್ಟರು ಕೂಡ ಅವ್ರು ನಿಭಾಯಿಸ್ತಾರೆ ಅನ್ನೋದು ವಿಶ್ವಾಸ ಇದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ತಿಮ್ಮಟ್, ರಿಪಬ್ಲಿಕ್ ಕಡೆ, ಇದು ನಿಮ್ಮ ಧ್ವನಿ. ಸಿದ್ದರಾಮಯ್ಯ ಅವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೆ ಅನ್ನುವಂಥ ಚರ್ಚೆಗಳು ಆರಂಭವಾಗಿದೆ ಮತ್ತು ಒಬಿಸಿ ಘಟಕದ ಒಂದು ಅವರನ್ನ ಸದಸ್ಯರನ್ನಾಗಿ ಮಾಡಿದ್ದು ಕೂಡ ಈ ಚರ್ಚೆಯನ್ನು ಹುಟ್ಟಾಕಿರ್ತಕ್ಕಂಥದ್ದು. ಈ ಬಗ್ಗೆ ಕಾಂಗ್ರೆಸ್ ಶಾಸಕರು ಏನು ಹೇಳ್ತಾರೆ ಅನ್ನೋದನ್ನ ಕೇಳೋಣ. ವಿಜಯಾನಂದ ಕಶ್ಯಪ್ನವರು ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ನೀವು ಗಮನಿಸಿರ್ಬೇಕು ಅನ್ಕೊಳ್ತೇನೆ, ಕೇಂದ್ರದ ಎಐಸಿಸಿ ಒಬಿಸಿ ಘಟಕಕ್ಕೆ ಸಿದ್ದರಾಮಯ್ಯ ಅವರನ್ನು ಕೂಡ ಸಲಹೆಗಾರನಾಗಿ ಮಾಡಿದ್ದಾರೆ. ಇಲ್ಲಿ ಒಂದು ರೀತಿಯಲ್ಲಿ ವ್ಯಾಖ್ಯಾನ ಏನಾಗ್ತಾ ಇದೆ ಅಂದ್ರೆ ಸಿದ್ದರಾಮಯ್ಯ ಅವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೆ ಅನ್ನುವಂಥ ಚರ್ಚೆಗಳು ಆರಂಭವಾಗಿದ್ದಾವೆ. ನೋಡಿ, ಸನ್ಮಾನ್ಯ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರು ಎಲ್ಲ ರೀತಿ ಅರ್ಹತೆಯನ್ನು ಹೊಂದಿದಂಥವ್ರು. ಮುಖ್ಯಮಂತ್ರಿ ಆಗೋದಿರ್ಬೋದು, ಸಮರ್ಗವಾಗಿ ಇವತ್ತು ರಾಜ್ಯ ಸರ್ಕಾರವನ್ನು 5 ವರ್ಷಗಳ ಕಾಲ ಒಂದು ಕಪ್ಪು ಚುಕ್ಕೆ ಇಲ್ಲಾರದೆ ಆಡಳಿತವನ್ನು ಕೊಟ್ಟಿರೋಂಥವ್ರು. ಅವರು ರಾಷ್ಟ್ರ ರಾಜಕಾರಣಿಯಲ್ಲಿ ಭಾಗವಹಿಸೋದಕ್ಕೆ ಅವ್ರಿಗೆ ಹಕ್ಕಿದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಅವರು ರಾಷ್ಟ್ರ ರಾಜಕಾರಣಕ್ಕೆ ಬರಬೇಕು, ಅವ್ರ ವಿಚಾರಗಳನ್ನು ರಾಷ್ಟ್ರ ಮಟ್ಟದಲ್ಲಿ ಕೂಡ ವಿಸ್ತರಿಸಬೇಕು ಅನ್ನೋದು ಒಂದು ಉದ್ದೇಶದಿಂದ ಇವತ್ತು ಅದರ ಒಂದು ಸದಸ್ಯತ್ವವನ್ನು ಅವರಿಗೆ ಕೊಟ್ಟಿದ್ದಾರೆ. ಹಿಂದುಳಿದ ವರ್ಗದ ಏನು ಒಂದು ಘಟಕಗಳಿಗೆ ಅವ್ರನ್ನು ಕೂಡ ಸದಸ್ಯರನ್ನಾಗಿ ಮಾಡಿದ್ದಾರೆ. ಅವರು ಅದಕ್ಕೆ ಸಮರ್ಪಕವಾಗಿ ಅವರ ಏನು ಅನುಭವ ಇದೆ, ಕಳೆದ ಸುಮಾರು 60-70 ವರ್ಷದ ಒಂದು ಅನುಭವ ರಾಜಕೀಯ ಜೀವನದಲ್ಲಿ ಶಾಸಕರಾಗಿ, ಮಂತ್ರಿಯಾಗಿ, ಮುಖ್ಯಮಂತ್ರಿ ಆಗಿದ್ದಂಥವ್ರು, ಅವರಿಗೆ ಅನುಭವ ಇದೆ. ಆ ಅನುಭವದ ಮೇರೆಗೆ ಅವ್ರಿಗೆ ಇವತ್ತು ಆ ಸ್ಥಾನ ಬಹುತೇಕ ನಮ್ಮ ಹೈಕಮಾಂಡ್ ಕೊಟ್ಟಿದೆ. ಅದನ್ನು ನಾನಾ ತೀರ ವಿಶ್ಲೇಷಣೆ ಮಾಡ್ತಾರೆ. ಏನು ಇಲ್ಲಿ ರಾಜ್ಯ ರಾಜಕಾರಣ ಮುಗೀತು, ಏನು ಕೇಂದ್ರ ಸರ್ಕಾರಕ್ಕೆ ಇವರು ರಾಷ್ಟ್ರ ಮಟ್ಟದಲ್ಲಿ ಹೋಗ್ತಾರೆ ಅನ್ನೋದು ಅದು ನೋಡಬೇಕು. ಅದು ನಮ್ಮ ವರಿಷ್ಠರಿಗೆ ಏನು ತೀರ್ಮಾನ ಮಾಡ್ತಾರೆ, ಅವರ ನಾಯಕತ್ವಕ್ಕೆ ನಾವೆಲ್ಲ ಬದ್ಧರಾಗಿದ್ದೀವಿ. ಅವ್ರು ಯಾವುದೇ ಸ್ಥಾನ ತೊಗೊಂಡ್ರು ನಾವೆಲ್ಲ ಅವ್ರ ಜೊತೆಗೆ ಬೆಂಬಲವಾಗಿ ನಿಂದಿರ್ತೀವಿ. ಪರ್ಟಿಕ್ಯುಲರ್ ಆಗಿ ಬಿಜೆಪಿ ಅವರು ಟೀಕೆ ಮಾಡ್ತಾ ಇದ್ದಾರೆ, ಸಿದ್ದರಾಮಯ್ಯ ಅವರ ಅವಧಿ ಮುಗಿತಾ ಬಂತು, ಹಾಗಾಗಿ ಅವ್ರನ್ನ ರಾಷ್ಟ್ರ ರಾಜಕಾರಣಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಅನ್ನೋಂಥದ್ದು. ನೋಡ್ರಿ, ಅವರು ಗೊಂದಲ ಸೃಷ್ಟಿ ಮಾಡಬೇಕು ಅಂತಲೇ ರಾಜ್ಯ ಸರ್ಕಾರ ಇವತ್ತು ಸುಭದ್ರವಾಗಿ ಆಡಳಿತವನ್ನು ನೀಡ್ತಾ ಇದೆ ಕಳೆದ 2 ವರ್ಷದಿಂದ.
ಅದನ್ನು ಸಹಿಸೋಕ್ಕಾಗ್ತಾ ಇಲ್ಲ. ಬಿ ಜೆ ಪಿಯವರು ಹುನ್ನಾರ ಈ ರೀತಿ ಟೀಕೆ ಟಿಪ್ಪಣಿಗಳನ್ನು ಪ್ರಾರಂಭ ಮಾಡಿ ಇಲ್ಲಿ ಮಾಡ್ತಾ ಇದ್ದಾರಲ್ಲ, ವ್ಯತ್ಯಾಸಗಳನ್ನ ಮಾಡುವಂಥದ್ದು, ಇಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳ ಹತ್ರ ಮುಖ್ಯಮಂತ್ರಿಗಳ ಹತ್ರ ವ್ಯತ್ಯಾಸಗಳನ್ನು ತರುವಂಥದ್ದು, ಇವರೆಲ್ಲ ಮಾಡ್ತಾ ಇರೋದು ಈ ಕುತಂತ್ರ ರಾಜಕಾರಣ. ಇದೇನು ಭಾರತೀಯ ಜನತಾ ಪಕ್ಷದವರಿದ್ದಾರೆ, ಅವ್ರು ಕುತಂತ್ರ ತಂತ್ರ ಬಿಟ್ಟರೆ ಬೇರೆ ಹಾದಿನೇ ಇಲ್ಲ ಅವರಿಗೆ. ಯಾಕಂದರೆ ಅವರು ಇದ್ದಾಗ ಏನು ಮಾಡಿದ್ರು ಅನ್ನೋದು ಅವ್ರಿಗೆ ಗೊತ್ತಿದೆ. ಇವತ್ತು ಸುಗಮವಾಗಿ ಒಂದು ಸುಭದ್ರವಾದ ಸರ್ಕಾರ ಆಡಳಿತವನ್ನು ಜನಪರವಾಗಿ ಸರ್ವಾಂಗೀಣ ಅಭಿವೃದ್ಧಿಯಾಗಿ ಮಾಡ್ತಿರುವಂಥ ಸರ್ಕಾರಕ್ಕೆ ಈ ರೀತಿ ಆರೋಪಗಳನ್ನು ಮಾಡುವಂಥದ್ದು ಸಹಜ. ಅದಕ್ಕೆ ಯಾರೂ ನಾವು ತಲೆ ಕೆಡಿಸ್ಕೊಂಡಿಲ್ಲ. ಅವ್ರು ಏನೇ ಮಾತಾಡಲಿ, ಅವರು ಸಮರ್ಥರಿದ್ದಾರೆ. ಅವ್ರಿಗೆ ಯಾವ ಸ್ಥಾನ ಕೊಟ್ಟರು ಕೂಡ ಅವ್ರು ನಿಭಾಯಿಸ್ತಾರೆ ಅನ್ನೋದು ವಿಶ್ವಾಸ ಇದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚಂಟಿಮಠ್, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸಿದ್ದರಾಮಯ್ಯ ಅವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೆ ಅನ್ನುವಂಥ ಚರ್ಚೆಗಳು ಆರಂಭವಾಗಿದೆ ಮತ್ತು ಒಬಿಸಿ ಘಟಕದ ಒಂದು ಅವರನ್ನ ಸದಸ್ಯರನ್ನಾಗಿ ಮಾಡಿದ್ದು ಕೂಡ ಈ ಚರ್ಚೆಯನ್ನು ಹುಟ್ಟಾಕಿರ್ತಕ್ಕಂಥದ್ದು. ಈ ಬಗ್ಗೆ ಕಾಂಗ್ರೆಸ್ ಶಾಸಕರು ಏನು ಹೇಳ್ತಾರೆ ಅನ್ನೋಂಥದ್ದನ್ನ ಕೇಳೋಣ. ವಿಜಯಾನಂದ್ ಕಶ್ಯಪ್ನವರು ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ನೀವು ಗಮನಿಸಿರ್ಬೇಕು ಅನ್ಕೊಳ್ತೇನೆ, ಕೇಂದ್ರದ AICC OBC ಘಟಕಕ್ಕೆ ಸಿದ್ದರಾಮಯ್ಯ ಅವ್ರನ್ನ ಕೂಡ ಸಲಹೆಗಾರನಾಗಿ ಮಾಡಿದ್ದಾರೆ. ಇಲ್ಲಿ ಒಂದು ರೀತಿಯಲ್ಲಿ ವ್ಯಾಖ್ಯಾನ ಏನಾಗ್ತಾ ಇದೆ ಅಂದ್ರೆ ಸಿದ್ದರಾಮಯ್ಯ ಅವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೆ ಅನ್ನುವಂಥ ಚರ್ಚೆಗಳು ಆರಂಭವಾಗಿದ್ದಾವೆ. ನೋಡಿ, ಸನ್ಮಾನ್ಯ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರು ಎಲ್ಲ ರೀತಿ ಅರ್ಹತೆಯನ್ನು ಹೊಂದಿದಂಥವ್ರು. ಮುಖ್ಯಮಂತ್ರಿ ಆಗೋದಿರ್ಬೋದು, ಸಮರ್ಗವಾಗಿ ಇವತ್ತು ರಾಜ್ಯ ಸರ್ಕಾರವನ್ನು 5 ವರ್ಷಗಳ ಕಾಲ ಒಂದು ಕಪ್ಪು ಚುಕ್ಕೆ ಇಲ್ಲಾರದೆ ಆಡಳಿತವನ್ನು ಕೊಟ್ಟಿರುವಂಥವ್ರು. ಅವರು ರಾಷ್ಟ್ರ ರಾಜಕಾರಣಿಯಲ್ಲಿ ಭಾಗವಹಿಸೋದಕ್ಕೆ ಅವ್ರಿಗೆ ಹಕ್ಕಿದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಅವರು ರಾಷ್ಟ್ರ ರಾಜಕಾರಣಕ್ಕೆ ಬರಬೇಕು, ಅವ್ರ ವಿಚಾರಗಳನ್ನು ರಾಷ್ಟ್ರ ಮಟ್ಟದಲ್ಲಿ ಕೂಡ ವಿಸ್ತರಿಸಬೇಕು ಅನ್ನೋದು ಒಂದು ಉದ್ದೇಶದಿಂದ ಇವತ್ತು ಅದರ ಒಂದು ಸದಸ್ಯತ್ವವನ್ನು ಅವರಿಗೆ ಕೊಟ್ಟಿದ್ದಾರೆ. ಹಿಂದುಳಿದ ವರ್ಗದ ಏನು ಒಂದು ಘಟಕಗಳಿಗೆ ಅವ್ರನ್ನು ಕೂಡ ಸದಸ್ಯರನ್ನಾಗಿ ಮಾಡಿದ್ದಾರೆ. ಅವರು ಅದಕ್ಕೆ ಸಮರ್ಪಕವಾಗಿ ಅವರ ಏನು ಅನುಭವ ಇದೆ, ಕಳೆದ ಸುಮಾರು 60-70 ವರ್ಷದ ಒಂದು ಅನುಭವ ರಾಜಕೀಯ ಜೀವನದಲ್ಲಿ ಶಾಸಕರಾಗಿ, ಮಂತ್ರಿಯಾಗಿ, ಮುಖ್ಯಮಂತ್ರಿ ಆಗಿದ್ದಂಥವ್ರು, ಅವರಿಗೆ ಅನುಭವ ಇದೆ. ಆ ಅನುಭವದ ಮೇರೆಗೆ ಅವ್ರಿಗೆ ಇವತ್ತು ಆ ಸ್ಥಾನ ಬಹುತೇಕ ನಮ್ಮ ಹೈಕಮಾಂಡ್ ಕೊಟ್ಟಿದೆ. ಅದನ್ನು ನಾನಾ ತೀರ ವಿಶ್ಲೇಷಣೆ ಮಾಡ್ತಾರೆ. ಏನು ಇಲ್ಲಿ ರಾಜ್ಯ ರಾಜಕಾರಣ ಮುಗೀತು, ಏನು ಕೇಂದ್ರ ಸರ್ಕಾರಕ್ಕೆ ಇವರು ರಾಷ್ಟ್ರ ಮಟ್ಟದಲ್ಲಿ ಹೋಗ್ತಾರೆ ಅನ್ನೋದು ಅದು ನೋಡಬೇಕು. ಅದು ನಮ್ಮ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ, ಅವರ ನಾಯಕತ್ವಕ್ಕೆ ನಾವೆಲ್ಲ ಬದ್ಧರಾಗಿದ್ದೀವಿ. ಅವ್ರು ಯಾವುದೇ ಸ್ಥಾನ ತೊಗೊಂಡ್ರು ನಾವೆಲ್ಲ ಅವ್ರ ಜೊತೆಗೆ ಬೆಂಬಲವಾಗಿ ನಿಂದಿರ್ತೀವಿ. ಪರ್ಟಿಕ್ಯುಲರ್ ಆಗಿ ಬಿಜೆಪಿ ಅವರು ಟೀಕೆ ಮಾಡ್ತಾ ಇದ್ದಾರೆ, ಸಿದ್ದರಾಮಯ್ಯ ಅವರ ಅವಧಿ ಮುಗಿತಾ ಬಂತು, ಹಾಗಾಗಿ ಅವ್ರನ್ನ ರಾಷ್ಟ್ರ ರಾಜಕಾರಣಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಅನ್ನೋಂಥದ್ದು. ನೋಡ್ರಿ, ಅವರು ಗೊಂದಲ ಸೃಷ್ಟಿ ಮಾಡಬೇಕು ಅಂತಲೇ ರಾಜ್ಯ ಸರ್ಕಾರ ಇವತ್ತು ಸುಭದ್ರವಾಗಿ ಆಡಳಿತವನ್ನು ನೀಡ್ತಾ ಇದೆ ಕಳೆದ 2 ವರ್ಷದಿಂದ. ಅದನ್ನು ಸಹಿಸೋಕ್ಕಾಗ್ತಾ ಇಲ್ಲ. ಬಿ ಜೆ ಪಿಯವರು ಹುನ್ನಾರ ಈ ರೀತಿ ಟೀಕೆ ಟಿಪ್ಪಣಿಗಳನ್ನು ಪ್ರಾರಂಭ ಮಾಡಿ ಇಲ್ಲಿ ಮಾಡ್ತಾ ಇದ್ದಾರಲ್ಲ, ವ್ಯತ್ಯಾಸಗಳನ್ನ ಮಾಡುವಂಥದ್ದು, ಇಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳ ಹತ್ರ ಮುಖ್ಯಮಂತ್ರಿಗಳ ಹತ್ರ ವ್ಯತ್ಯಾಸಗಳನ್ನು ತರುವಂಥದ್ದು, ಇವರೆಲ್ಲ ಮಾಡ್ತಾ ಇರೋದು ಈ ಕುತಂತ್ರ ರಾಜಕಾರಣ. ಇದೇನು ಭಾರತೀಯ ಜನತಾ ಪಕ್ಷದವರಿದ್ದಾರೆ, ಅವರು ಕುತಂತ್ರ ತಂತ್ರ ಬಿಟ್ಟರೆ ಬೇರೆ ಹಾದಿನೇ ಇಲ್ಲ ಅವರಿಗೆ. ಯಾಕಂದರೆ ಅವರು ಇದ್ದಾಗ ಏನು ಮಾಡಿದ್ರು ಅನ್ನೋದು ಅವ್ರಿಗೆ ಗೊತ್ತಿದೆ. ಇವತ್ತು ಸುಗಮವಾಗಿ ಒಂದು ಸುಭದ್ರವಾದ ಸರ್ಕಾರ ಆಡಳಿತವನ್ನು ಜನಪರವಾಗಿ ಸರ್ವಾಂಗೀಣ ಅಭಿವೃದ್ಧಿಯಾಗಿ ಮಾಡ್ತಿರುವಂಥ ಸರ್ಕಾರಕ್ಕೆ ಈ ರೀತಿ ಆರೋಪಗಳನ್ನು ಮಾಡುವಂಥದ್ದು ಸಹಜ. ಅದಕ್ಕೆ ಯಾರೂ ನಾವು ತಲೆ ಕೆಡಿಸ್ಕೊಂಡಿಲ್ಲ. ಅವ್ರು ಏನೇ ಮಾತಾಡಲಿ, ಅವರು ಸಮರ್ಥರಿದ್ದಾರೆ. ಅವ್ರಿಗೆ ಯಾವ ಸ್ಥಾನ ಕೊಟ್ಟರು ಕೂಡ ಅವ್ರು ನಿಭಾಯಿಸ್ತಾರೆ ಅನ್ನೋದು ವಿಶ್ವಾಸ ಇದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚಂಟಿಮಠ್, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.